ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ರೈತರಿಗೆ ಇದೊಂದು ಸುವರ್ಣಾವಕಾಶ. ಕರ್ನಾಟಕ ಸರ್ಕಾರ, ಕೃಷಿ ಮಾರಾಟ ಇಲಾಖೆ, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನೇಮಿತ ಬೆಳಗಾವಿ ಮತ್ತು ದಿ ಹುಕ್ಕೇರಿ ತಾಲೂಕಾ ಒಕ್ಕಲತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘ ನೇಮಿತ ಸಂಕೇಶ್ವರ್ ಇವರ ಸಹಯೋಗದಲ್ಲಿ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆ ಅಡಿ ನ್ಯಾಫೆಡ್ ಸಂಸ್ಥೆಯ ಪರವಾಗಿ 2024-25ನೇ ಸಾಲಿನ FAQ ಗುಣಮಟ್ಟದ ಸೋಯಾಬೀನ್ ಕಾಳು ಖರೀದಿ ಕೇಂದ್ರ ಇಂದು ಉದ್ಘಾಟನೆ ಮಾಡಲಾಯಿತು. ಸೋಯಾಬೀನ್ಗೆ ಬೆಂಬಲ ಬೆಲೆ ಪ್ರತಿ ಕ್ವಿಂಟಾಲ್ಗೆ 4,892 ರೂಪಾಯಿ ದರ ಇರುತ್ತದೆ. ಸೋಯಾಬೀನ್ ಖರೀದಿ ಪ್ರಮಾಣ ಒಬ್ಬ ರೈತನಿಗೆ ಗರಿಷ್ಠ 20 ಕ್ವಿಂಟಾಲ್ ಇರುತ್ತದೆ. ಇಂದು ಈ ಸೋಯಾಬೀನ್ ಖರೀದಿ ಕೇಂದ್ರ ಉದ್ಘಾಟನೆಗೆ ಯುವ ಧುರೀಣ ಮತ್ತು TPMC ನಿರ್ದೇಶಕ ಪವನ್ ರಮೇಶ್ ಕತ್ತಿ, ವೀರಶೈವ ಲಿಂಗಾಯತ್ ಸಮಾಜದ ಅಧ್ಯಕ್ಷ ಅಪ್ಪಾಸಾಹೇಬ್ ಶಿರ್ಕೋಳಿ, ಮಾಜಿ ನಗರಾಧ್ಯಕ್ಷ ಬಂಡು ಹತ್ನೂರಿ, TPMC ಅಧ್ಯಕ್ಷ ಮಹಾದೇವ್ ಜಿಂಡ್ರಾಳಿ, ಉಪಾಧ್ಯಕ್ಷ ಶಂಕರ್ ಶಿಂದೆ, ನಿರ್ದೇಶಕರಾದ ಸುನಿಲ್ ಪರ್ವತರಾವ್, ರಾಜೇಶ್ ಬಿರಾದಾರ್ ಪಾಟೀಲ್, ಸದಾನಂದ್ ಹಿರೇಮಠ್, ಬಸವನಪ್ಪ ರೆಡ್ಡಿ, ಸಿದ್ಧಲಿಂಗ ಸಿದ್ದಗೌಡರ್, ರಾಜ್ಕುಮಾರ್ ತೊದಲೆ, ಗುರುಸಿದ್ ಪಾಯಣ್ಣವರ್, ದುಂಡಪ್ಪ ಮೆಕ್ಕಳ್ಕಿ, ನಾರಾಯಣ್ ಮಾದರ್, ನಿಂಗಪ್ಪ ದಾಸ್, ಗೀತಾ ಬೆನವಾಡಿ, ಸುಜಾತಾ ಪಾಟೀಲ್, ಬಸಪ್ಪ ಢಂಗಿ ವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನೇಮಿತ ಬೆಳಗಾವಿಯ ಶಾಖಾ ವ್ಯವಸ್ಥಾಪಕರಾದ ಚಂದ್ರಗೌಡ ಪಾಟೀಲ್, ಕುಮಾರ್ ಬಸ್ತವಾಡಿ, SA ಪೂಜಾರಿ ಲೆಕ್ಕಪಾಲಕರು, ಸಂತೋಷ್ ನೇಸ್ರಿ, ಸಚಿನ್ ಭುಪ್ಳೆ, ಪ್ರಶಾಂತ್ ಪಾಟೀಲ್, ಚೇತನ್ ಬಶೆಟ್ಟಿ, ಅನಿಲ್ ಸಂಸುದ್ದಿ, ಸದಾ ನೆವಡೆ, ರೈತರು ಹಾಗೂ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಹೆಸರು ಚಂದ್ರಗೌಡ ಪಾಟೀಲ್ ಅಂತ. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ಬೆಳಗಾವಿ ಶಾಖೆಯ ಶಾಖಾ ವ್ಯವಸ್ಥಾಪಕರಾಗಿ ನಾನು ಕೆಲಸ ಮಾಡ್ತಿದ್ದೀನಿ ಬೆಳಗಾವಿಯಲ್ಲಿ. ಈಗ ನಮ್ದು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದಿಂದ ಸೋಯಾಬೀನ್ ಖರೀದಿ ರೈತರಿಂದ MSP ಅಂಡರ್ದಲ್ಲಿ ಸೋಯಾಬೀನ್ ಖರೀದಿ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ನಮ್ಮ ಬೆಳಗಾವಿ ಶಾಖೆ ಅಂಡರು 5 ಖರೀದಿ ಕೇಂದ್ರಗಳನ್ನ DC ಅವರ ಪ್ರೆಸಿಡೆನ್ಸ್ನಲ್ಲಿ 5 ಖರೀದಿಗಳನ್ನ ಸ್ಟಾರ್ಟ್ ಮಾಡಿಸಿದ್ದೀವಿ. ಒಂದು TPMC ಸಂಕೇಶ್ವರ, TPMC ಬೈಲೊಂಗಲ್, TPMC ಬೆಳಗಾವಿ ಹಾಗೂ PKPS MK ಹುಬ್ಳಿ, PKPS ಪರ್ ಒಬ್ಬ ರೈತರಿಂದ 20 ಕ್ವಿಂಟಲ್ ಮ್ಯಾಕ್ಸಿಮಮ್, 1 ಎಕರೆಗೆ 5 ಕ್ವಿಂಟಲ್, 4,892 ರೂಪಾಯಿ ಪರ್ ಕ್ವಿಂಟಲ್ಗೆ ರೈತರಿಂದ ನಾವು ಖರೀದಿ ಮಾಡ್ತಾ ಇದ್ದೀವಿ. ಮಾಯ್ಸರು 12% ಇರಬೇಕು. ಇದು ಈ ಸಂಕೇಶ್ವರ ಭಾಗ ಸುತ್ತಮುತ್ತ ಭಾಗದಲ್ಲಿ ಸಂಕೇಶ್ವರ TPMCಗೆ ರಿಜಿಸ್ಟ್ರೇಷನ್ ರೈತರ ಮತ್ತು ಅನುಕೂಲ ಆಗುತ್ತೇಳಿ 30 ನವೆಂಬರ್ 30 ಮಟ್ಟ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ವಿ ಸರ್. ಈಗ ಆಲ್ರೆಡಿ ಖರೀದಿನ ಡಿಸೆಂಬರ್ 2ರವರೆಗೆ ಇದೆ. ಈಗ ಆಲ್ರೆಡಿ ಇದೆ ಸರ್, ಡಿಸೆಂಬರ್ 2 ತಾರೀಕು ಮಟ್ಟ. ಅದನ್ನು ಎಕ್ಸ್ಟೆಂಡ್ 15 ದಿಂದ 20 ಡೇಸ್ ಎಕ್ಸ್ಟೆಂಡ್ ಆಗುತ್ತೆ. ಅದನ್ನು ರೈತರಿಗೆ ನಾವು ಅನುಕೂಲ ಮಾಡಿಕೊಡ್ತೀವಿ. ನನ್ನ ನಮಸ್ಕಾರಗಳು. ಇವತ್ತು ಸರ್ಕಾರ ಏನು ಸೋಯಾಬೀನ್ ಖರೀದಿ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನಮ್ಮ ಹುಕ್ಕೇರಿ TPMS ಶಾಖೆಯಲ್ಲಿ ಇವತ್ತು ನಾವು ಎಲ್ಲ ರೈತರ ಒಂದು ಸೋಯಾಬೀನ್ಗಳನ್ನು ಇಲ್ಲಿ ನಾವು ಖರೀದಿ ಮಾಡಲಿಕ್ಕೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ನಾವು ಎಲ್ಲ ನಮ್ಮ ಈ TPMSನ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಹಾಗೂ ಈ ಸಂಕೇಶ್ವರ ಗ್ರಾಮದ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಏನಿದ್ರಿ ಸೋಯಾಬೀನ್ ಖರೀದಿಯನ್ನು ಪ್ರಾರಂಭಿಸಿದ್ದೇವೆ. ಅದಕ್ಕೆ ನಾ ಎಲ್ಲ ರೈತರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ತಾವು ಎಲ್ಲ ತಮ್ಮ ಸೋಯಾಬೀನ್ ಏನು ನಿಮ್ಮ ಕಡೆ ಈಗ ಬೆಳೆದಿದ್ದೀರಿ, ಆ ಒಂದು ಬೆಳೆಯನ್ನು ಇವತ್ತಿಲ್ಲಿ ತಂದು ತಾವು ಮಾರಾಟವನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ನಮ್ಮ ಈ TPMS ವತಿಯಿಂದ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. 192 ರೂಪಾಯಿಗಳನ್ನು ಕೊಡುವ ಮುಖಾಂತರ ಬಹುಶಃ ಏನೀಗ ಮಾರ್ಕೆಟ್ ರೇಟ್ಗಿಂತನೂ ಹೆಚ್ಚಿನ ಬೆಲೆಯಲ್ಲಿ ನಾವು ಇಲ್ಲಿ ತಗೊಳ್ತಾ ಇದ್ದೇವೆ. ಮತ್ತು ನೇರವಾಗಿ ರೈತರ ಖಾತೆಗೇನೆ ಅವರ ಒಂದು ಏನೈತೆ ಅಕೌಂಟ್ ಇರ್ತೈತೆ, ಆ ಅಕೌಂಟ್ಗನ ಅವರ ದುಡ್ಡನ್ನು ಜಮಾ ಆಗ್ತೈತೆ ಅನ್ನುವಂಥ ಅಂತ ಮಾಹಿತಿಯನ್ನು ಈ ವಾಹಿನಿ ಮೂಲಕ ತಮ್ಮೆಲ್ಲರಿಗೂ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದಕ್ಕೆ ಹೆಚ್ಚಾನೆಚ್ಚು ರೈತರು ಬಂದು ಇನ್ನೂ 10 ದಿವಸ ನೋಂದಣಿ ಮಾಡುವಂಥ ಒಂದು ಕಾರ್ಯವನ್ನು ಸರ್ಕಾರ ಈಗಾಗಲೇ ಏನೈತ್ರಿ ವಿಸ್ತರಣೆಯನ್ನು ಮಾಡಿದೆ.
ಅದಕ್ಕೆ ಹೆಚ್ಚಾನೆಚ್ಚು ರೈತರು ಬಂದು ನೋಂದಣಿಯನ್ನು ಮಾಡಿರಿ ಮತ್ತು ಬಂದ ತಮ್ಮ ಸೋಯಾಬೀನ್ಗಳನ್ನು ಇಲ್ಲಿ ನಮ್ಮ ಏನೈತ್ರಿ TFCMS ಅಲ್ಲಿ ತಾವು ಮಾರಾಟ ಮಾಡಿ ತಾವೇ ಖುದ್ದಾಗಿ ತೊಗೊಂಬನ್ರಿ.